ಒಂದ್ ಕಡೆ ಡಿ ಕೆ ಶಿವಕುಮಾರ್ಗೆ ಐಟಿ ದಾಳಿಯ ಶಾಕ್ ಆದ್ರೆ ಮತ್ತೊಂದ್ ಕಡೆ ನಟಿ ರಮ್ಯಾ ಎಲ್ಲಿ ಹೋದ್ರು ಅಂತಕ್ಕಂಥ ಪ್ರಶ್ನೆ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಐಟಿ ದಾಳಿಯ ಶಾಕ್, ಮತ್ತೊಂದು ಕಡೆ ನಟಿ ರಮ್ಯಾ ಸುದ್ದಿನೇ ಇಲ್ಲ, ಎಲ್ಲಿ ಹೋದ್ರು? ಪ್ರತಿಯೊಂದಕ್ಕೂ ಟ್ವೀಟ್ ಮಾಡಿ ಸುದ್ದಿಯಾಗುವ ಎಐಸಿಸಿ ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥೆ ರಮ್ಯಾ ಎಲ್ಲಿ ಹೋದ್ರು? ಯಾಕೆ ಇದ್ರ ಬಗ್ಗೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ? ತಮ್ಮ ರಾಜಕೀಯ ಭವಿಷ್ಯಕ್ಕೆ ಬೆಂಬಲವಾಗಿ ನಿಂತಿದ್ರು ಡಿ ಕೆ ಶಿವಕುಮಾರ್, ಅವರಿಗೆ ಐಟಿ ಶಾಕ್ ನೀಡಿದ್ರು ಕೂಡ ರಮ್ಯಾ ಅವರ ಮೌನ ಯಾಕೆ? ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ರಮ್ಯಾ ಗೆಲುವಿನಲ್ಲಿ ಡಿ ಕೆ ಶಿವಕುಮಾರ್ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದನ್ನ ಯಾರೂ ಕೂಡ ಮರೆಯೋ ಹಾಗಿಲ್ಲ. ಮಂಡ್ಯದಲ್ಲಿ ಬೀದಿ ಬೀದಿ ಸುತ್ತಿ ತಮ್ಮನ್ನ ಗೆಲ್ಲಿಸಿದ್ರು ಡಿಕೆಶಿ, ಅವರನ್ನೇ ಮರೆತು ಬಿಟ್ರ ನಟಿ ರಮ್ಯಾ. ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಪ್ಪಿಸಿದ ಆರೋಪವನ್ನ ಎದುರಿಸ್ತಾ ಇರುವ ರಮ್ಯಾ ಈಗ ಫುಲ್ ಸೈಲೆಂಟ್ ಆಗಿದಾರಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ. ಅಫ್ಕೋರ್ಸ್ ಒಂದಂತೂ ನಿಜ, ಡಿ ಕೆ ಶಿವಕುಮಾರ್ ಅವರ ಮೇಲೆ ರೇಡ್ ಆಗಿ 3 ದಿನದ ನಂತರನೇ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಅಂಥದ್ರಲ್ಲಿ ನನಗೆ ಯಾಕಬೇಕು ಇದರ ಉಸ್ತುವಾರಿ ಅಂತ ಸುಮ್ಮನಿದ್ರು ಇರಬಹುದು, ಅಥವಾ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಹೇಳಿರಬಹುದು ತಾವು ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ. ಹಾಗಾಗಿ ರಮ್ಯಾ ಅವರು ಎಲ್ಲಿದ್ದಾರೆ, ಯಾಕೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ? ಅಟ್ಲೀಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ ಮೂಲಕ ಫೇಸ್ಬುಕ್ ಮುಖಾಂತರ ಕೂಡ ಯಾವುದೇ ಒಂದು ತಮ್ಮ ಅನಿಸಿಕೆಯನ್ನು ಅವರು ಇಲ್ಲಿ ತನಕ ಹಂಚಿಕೊಂಡಿಲ್ಲ. ಸೊ ನೀವೀಗ ನೋಡ್ತಾ ಇರೋ ದೃಶ್ಯ, ಇದು ಮಂಡ್ಯ ಲೋಕಸಭಾ ಉಪಚುನಾವಣೆಯ ಸಂದರ್ಭದಲ್ಲಿ ನಟಿ ರಮ್ಯಾ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಮಾಡಿದ್ದು. ಬೀದಿ ಬೀದಿಗೆ ಹೋಗಿ ಡಿ ಕೆ ಶಿವಕುಮಾರ್ ಪ್ರಚಾರ ಮಾಡಿದ್ರು. ಇನ್ಫ್ಯಾಕ್ಟ್ ರಮ್ಯಾ ಅವರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದು ಇವರೇ ಅನ್ನೋ ರೀತಿಯಲ್ಲಿ ಲೆಕ್ಕ ಹೇಳ್ತಾರೆ. ಅಂದರೆ ಅವರಿಗೆ ಈ ಸರ್ತಿ ಟಿಕೆಟ್ ಕೊಡಬೇಕು, ನಿರ್ಣಾಯಕ ಹಂತದಲ್ಲಿ ಅವರನ್ನು ನಾವು ಗೆಲ್ಲಿಸಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಅವರು ಅಖಾಡಕ್ಕೆ ಎಳೆದಿದ್ರು. ಬೀದಿ ಬೀದಿ ಸುತ್ತಿ ರಮ್ಯಾ ಅವರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು. ಆ ರೀತಿ ತಮಗೆ ರಾಜಕೀಯ ಜೀವನವನ್ನು ಕಲ್ಪಿಸಿಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಸಂಕಷ್ಟದಲ್ಲಿದ್ದಾರೆ. ಆದರೆ ರಮ್ಯಾ ಅವರು ಎಲ್ಲಿ ಹೋದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ನಿಜ ಒಂದು ಕಡೆ ತಮ್ಮ ರಾಜಕೀಯ ಜೀವನಕ್ಕೆ ಅಡಿಪಾಯ ಹಾಕಿದಂಥವರು ಡಿ ಕೆ ಶಿವಕುಮಾರ್ ಸಂಕಷ್ಟದಲ್ಲಿರಬೇಕಾದ್ರೆ ಯಾವುದೇ ರೀತಿಯಲ್ಲೂ ಸುದ್ದಿಯನ್ನ ಮಾಡ್ತಾ ಇಲ್ಲ ನಟಿ ರಮ್ಯಾ ಅವರು. ಉದ್ದೇಶಪೂರ್ವಕನ? ಎಲ್ಲಿದ್ದಾರೆ ಹಾಗಾದ್ರೆ ರಮ್ಯಾ ಅವರು? ಅರವಿಂದ್, ರಮ್ಯಾ ಅವರ ಬೆಳವಣಿಗೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರಣ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ರಮ್ಯಾ ಅವರನ್ನ ಗೆಲ್ಲಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಶ್ರಮ ವಹಿಸಿದ್ರು. ಅದರ ಜೊತೆಗೆ ರಮ್ಯಾ ಅವರ ಜೊತೆ ಬೀದಿ ಬೀದಿ ಕೂಡ ಸುತ್ತಿದ್ರು. ಆ ಒಂದು ಸಂದರ್ಭದಲ್ಲಿ ರಮ್ಯಾ ಅವರಿಗೆ ಒಂದು ರೀತಿಯಲ್ಲಿ ರಾಜಕೀಯ ಅಡಿಪಾಯ ಹಾಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಕಳೆದ 3-4 ತಿಂಗಳಿಂದ ಡಿ ಕೆ ಶಿವಕುಮಾರ್ ಮತ್ತೆ ರಮ್ಯಾ ಅವರ ಸಂಬಂಧ ಅಳಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ರಮ್ಯಾ ಇದುವರೆಗೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಮಾಡಿಲ್ಲ. ಮತ್ತೆ ಎಲ್ಲೂ ಕೂಡ ಟ್ವಿಟರ್ ಲಾಗ್ಲಿ ಫೇಸ್ಬುಕ್ ಲಾಗ್ಲಿ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಯಾಕೆಂದ್ರೆ ಅವರು ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಕೂಡ, ರಾಷ್ಟ್ರೀಯ ಮುಖ್ಯಸ್ಥೆ ಕೂಡ, ಅಂದ್ರೆ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ರಾಷ್ಟ್ರೀಯ ಮುಖ್ಯಸ್ಥೆ ಕೂಡ. ಆದ್ರೂ ಕೂಡ ಬೇರೆ ರಾಜ್ಯಗಳ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಕೂಡ ಟ್ವೀಟ್ ಮಾಡ್ತಾರೆ. ಆದ್ರೆ ಅವರ ಆಪ್ತರಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ಅವರೇ ಬೆಳೆಸಿದಂತಹ ಒಂದು ನಾಯಕನ ಮನೆ ಮೇಲೆ ದಾಳಿಯಾಗಿದೆ. ಇದುವರೆಗೂ ಕೂಡ ಯಾವುದೇ ರೀತಿಯ ತುಟುಕ್ ಪಿಟುಕ್ ಅಂದಿಲ್ಲ ರಮ್ಯಾ ಅವರು. ಹಾಗಾಗಿ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತದೆ ಅಂತಾನೆ ಹೇಳ್ಬೋದು. ಅಂದ್ರೆ ರಮ್ಯಾ ಅವರು ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಸುಮ್ಮನೆ ಇದ್ದಾರಾ ಅಥವಾ ಬೇರೆ ಏನು ಅಂತ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಕೆಪಿಸಿಸಿ ಅಧ್ಯಕ್ಷ ಗಾದಿ ತಪ್ಪೋದಕ್ಕೂ ಕೂಡ ರಮ್ಯಾ ಅವರು ಕೂಡ ಒಬ್ಬರು ಕಾರಣರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ರಮ್ಯಾ ಅವರು ಈ ಒಂದು ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಂಬಂಧ ಅಷ್ಟಕ್ಕಷ್ಟೇ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಈಗ ಇಂತಹ ಸಂಕಷ್ಟದ ಪರಿಸ್ಥಿತಿ ಸಂದರ್ಭದಲ್ಲಿ ರಮ್ಯಾ ಅವರು ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಮಾಡದೇ ಇರೋದು ಕಾಂಗ್ರೆಸ್ನ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತದೆ ಅಂತಾನೆ ಹೇಳ್ಬೋದು. ಅರವಿಂದ್,
ರವೀಶ್, ಒಂದು ವಿಚಾರ ಏನಂತಂದ್ರೆ ಈಗ ಹೈಕಮಾಂಡಿಂದ ಏನಾದರೂ ನಿರ್ದೇಶನಗಳು ರಮ್ಯಾ ಅವರಿಗೆ ಬಂದಿರಬಹುದು. ಯಾವುದೇ ರೀತಿಯಲ್ಲೂ ಕೂಡ ಈ ವಿಚಾರವಾಗಿ ನೀನು ಚರ್ಚೆ ಮಾಡಬೇಡ ಅಂತನೋ ಅಥವಾ ಯಾವುದೇ ಪೋಸ್ಟ್ಗಳನ್ನ ಹಾಕಬೇಡ ಅಂತನೋ. ಯಾಕೆಂದ್ರೆ ರೇಡ್ ಆದ 3ನೇ ದಿನಕ್ಕೆ ಮುಖ್ಯಮಂತ್ರಿಗಳು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ರಿಯಾಕ್ಟ್ ಮಾಡಿರ್ಬೇಕಾದ್ರೆ ರಮ್ಯಾ ಅವರು ಎಲ್ರಿಗಿಂತ ಮೊದಲೇ ರಿಯಾಕ್ಟ್ ಮಾಡಿ ಪೇಚಿಗೆ ಸಿಕ್ಕಾಕೋಬಾರ್ದು, ಏನೇನೋ ರಿಯಾಕ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಅವರಿಗೆ ನಿರ್ದೇಶನವನ್ನು ಕೂಡ ಕೊಟ್ಟಿರಬಹುದಾ ಅಂತ ತಾವೇನು ಹೇಳ್ತೀರಾ ರವೀಶ್? ಅರವಿಂದ್, ಒಂದು ಸ್ಪಷ್ಟನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಳಿ ನಡೆದ ಮೊದಲ ದಿನವೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರು ಮಾಧ್ಯಮಗಳ ಮುಂದೆ ಬರಲಿಲ್ಲ, ಯಾಕೆಂದ್ರೆ ಅವರ ಅನಾರೋಗ್ಯದ ನಿಮಿತ್ತ ಕಾವೇರಿ ನಿವಾಸದ ಒಳಗಡೆ ಇದ್ರು, ಹಾಗಾಗಿ ಅವರು ಮಾಧ್ಯಮಗಳ ಮುಂದೆ ಬಂದಿರಲಿಲ್ಲ. ಆದ್ರೆ ಅವರು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು, ಅಂದ್ರೆ ಇದನ್ನು ಖಂಡಿಸ್ತೀವಿ ಅಂತ. ಅದ್ರ ಜೊತೆಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಇದ್ರ ಬಗ್ಗೆ ದಾಳಿಯನ್ನು ಖಂಡಿಸಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಹೈಕಮಾಂಡ್ ನಿಂದ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಸೂಚನೆ ಹೋಗಿರ್ಲಿಕ್ಕಿಲ್ಲ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತ ವಿಚಾರ. ಹಾಗಾಗಿ ಒಂದು ವೇಳೆ ಏನಾದರೂ ಹೈಕಮಾಂಡ್ ಸೂಚನೆ ಮೇರೆಗೆ ರಮ್ಯಾ ಅವರು ಈ ರೀತಿ ಮಾಡಿದ್ರೆ ಅದನ್ನ ಕಾಂಗ್ರೆಸ್ನವರು ಒಪ್ಪೋದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ರೀತಿಯಲ್ಲಿ ವೈಷಮ್ಯದಿಂದ ಮತ್ತೆ ಅವರ ಸಂಬಂಧ ಅಳಿಸಿರೋದ್ರಿಂದ ರಮ್ಯಾ ಅವರು ಈ ರೀತಿ ಮಾಡಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಇದನ್ನು ಒಪ್ಪೋದಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಮ್ಯಾ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವಿನ ಈ ಒಂದು ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.